ನಮಸ್ಕಾರ ಬೆಂಗಳೂರು. ಆರೋಗ್ಯಕರ ಆಹಾರ, ಸಾವಯವ ಕೃಷಿ ಆಧಾರ, ಸುಸ್ಥಿರ ಕೃಷಿ, ನವೋದ್ಯಮ ಹಾಗೂ ಅವಕಾಶಗಳ ಮೂಲ ತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ. ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24, 25ರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ, ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂಧುಗಳಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಹಳೆಯ ಒಂದು ಪದ್ಧತಿ, ಆಹಾರ ಪದ್ಧತಿ, ಸಿರಿಧಾನ್ಯಗಳ ಪದ್ಧತಿ ನಮ್ದೇನಿದೆ ಅದರ ಕುರಿತಾಗಿ ಸರ್ವಜ್ಞರು ರಾಗಿಯನ್ನು ಉಂಬುವನು ನಿರೋಗಿಯೆಂದೆನಿಸುವನು, ಜೋಳವನ್ನು ತಿಂಬುವನು ತೋಳದಂತಾಗುವನು, ಅಕ್ಕಿಯನ್ನು ಉಣ್ಣುವನು ಹಕ್ಕಿಯಂತಾಗುವನು ಅಂತ ಹೇಳಿ ಬಹಳ ಒಂದು ಅರ್ಥಗರ್ಭಿತವಾಗಿ ಸರ್ವಜ್ಞನ ವಚನಗಳಲ್ಲಿ ನಮಗೆ ಆ ಕಾಲದಿಂದಲೂ ತಿಳಿದು ಬಂದಿದೆ. ಹಾಗೆ ಈ ಸಿರಿಧಾನ್ಯಗಳು ಏನಿದ್ದಾವೆ, ಈ ಪೌಷ್ಟಿಕಾಂಶಗಳ ಭಂಡಾರವನ್ನೇ ಹೊತ್ತಿರುವ ಸಿರಿಧಾನ್ಯಗಳು ಏನು ಆ ಒಂದು ಪೌಷ್ಟಿಕಾಂಶಗಳ ಭಂಡಾರನೇ ಅಡಗಿದೆ ಇದರಲ್ಲಿ. ಅಂದರೆ ಈ ಸಿರಿಧಾನ್ಯಗಳ ಮುಖೇನ ನಮ್ಮ ಹಲವಾರು ಆರೋಗ್ಯದ ಏನು ಸಮಸ್ಯೆಗಳಿದ್ದಾವೆ, ಸ್ಥೂಲಕಾಯ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಕ್ಯಾನ್ಸರ್ಗಳಂಥ ರೋಗನೂ ಸಹ ಈ ಒಂದು ಸಿರಿಧಾನ್ಯಗಳ ಮೂಲಕ ನಾವು ಉಪಶಮನ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಸಿರಿಧಾನ್ಯಗಳಲ್ಲಿ ಪ್ರೋಟೀನು, ಜೀವಸತ್ವಗಳು, ಅನೇಕ ಖನಿಜಾಂಶಗಳು, ಇಂಥವೆಲ್ಲ ಒಂದು ಸಂಪತ್ಭರಿತವಾದ ಧಾನ್ಯಗಳು ಅಂತಂದರೆ ಈ ಒಂದು ತೃಣಧಾನ್ಯಗಳು ಅಥವಾ ಕಿರುಧಾನ್ಯಗಳು ಮತ್ತು ಸಿರಿಧಾನ್ಯಗಳಂತಲೇ ನಾವು ಇದಕ್ಕೆ ಕರಿತೀವಿ. ಸೊ ಈ ಒಂದು ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2025 ಸಾವಯವ ಮತ್ತು ಸಿರಿಧಾನ್ಯ ಅನ್ನುವ ಒಂದು ವಿಷಯವನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಚರ್ಚೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ನೆಚ್ಚಿನ ಕೃಷಿ ಆಯುಕ್ತರಾದಂತಹ ಶ್ರೀ YS ಪಾಟೀಲ್ ಸಾಹೇಬರು ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಆಗಮಿಸಿದ್ದಾರೆ. ಸರ್, ದೂರದರ್ಶನ ಚಂದನವಾಹಿನಿಯ ಪರವಾಗಿ ಮತ್ತು ಸಮಸ್ತ ರೈತರ ಬಾಂಧವ ಪರವಾಗಿ ನಾನು ನಿಮಗೆ ಸ್ವಾಗತ ಕೋರ್ತಾ, ರೈತ ಬಾಂಧವರೇ, ಸೊ ತಮ್ಮ ಪ್ರಶ್ನೆ ಕೇವಲ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಸೀಮಿತವಾಗಿರಲಿ, ಕೇಂದ್ರೀಕೃತವಾಗಿರಲಿ ಅಂತ ಹೇಳ್ತಾ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 08023542599 ಮತ್ತು 23542699. ನಮ್ಮ YS ಪಾಟೀಲ್ ಸಾಹೇಬರು ಈ ಹಿಂದೆ ಕೃಷಿ ಇಲಾಖೆಗೆ ಬರುವ ಮುನ್ನ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿಯಾಗಿ ಮತ್ತು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಹಲವಾರು ಗುರುತರವಾದ ಒಂದು ಸಾಧನೆಗಳನ್ನು ನಾಗರಿಕರಿಗೆ ತಲುಪಿಸುವಲ್ಲಿ ಆ ಒಂದು ಸಾಧನೆಗೈದಿದ್ದಾರೆ. ಸರ್, ಮತ್ತೊಮ್ಮೆ ತಮಗೆ ಸ್ವಾಗತ ಕೋರ್ತಾ. ನಮಸ್ಕಾರ. ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಏನು ಈಗ 2025ರಲ್ಲಿ ಜನವರಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀರಾ. ಸೊ ಈ ಬಗ್ಗೆ ಇತ್ತೀಚೆಗೆ ಈ ಒಂದು ಸಿರಿಧಾನ್ಯಗಳು ಹೆಚ್ಚು ಪ್ರಚಾರ ಪಡಿತಾ ಇದ್ದಾವೆ. ಇದಕ್ಕೆ ಪ್ರಮುಖ ಕಾರಣಗಳೇನು ಸರ್? ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮುಂಬರುವ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಎಲ್ಲ ನಮ್ಮ ನಾಗರಿಕ ಮಿತ್ರರಿಗೆ ಮತ್ತು ಹಳೆ ಜನರೇಷನ್ ಅಂತ ಏನು ಹೇಳ್ತೀವಿ, ಹಳೆ ಕಾಲದವರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಇದೆ. ಹಳೆ ಕಾಲದಲ್ಲಿ ನಾವು ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ಉಪಯೋಗ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದರ ಉಪಯೋಗ ಲಾಸ್ಟ್ ಒಂದು 20 ಇಯರ್ಸಲ್ಲಿ 20 ವರ್ಷಗಳಲ್ಲಿ ಅದರ ಉಪಯೋಗ ಕಡಿಮೆ ಆಗ್ತಾ ಬಂತು. ಕಳೆದ ಒಂದು 6-8 ವರ್ಷಗಳಿಂದ ಮತ್ತೆ ಸಿರಿಧಾನ್ಯಗಳ ಮಹತ್ವವನ್ನು ಜನರು ಅರಿತುಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸಿರಿಧಾನ್ಯಗಳಲ್ಲಿರುವಂತಹ ಪ್ರೋಟೀನ್ ಅಂಶ, ನಾರಿನ ಅಂಶ ಮತ್ತು ವಿವಿಧ ರೀತಿಯ ಸತ್ವಗಳು, ಅಂದರೆ ಜಿಂಕ್ ಇರ್ಬೋದು, ಆಮೇಲೆ ಸುಣ್ಣದ ಅಂಶ ಇರ್ಬೋದು, ಇವೆಲ್ಲ ಇರೋದರಿಂದ ರೈತರಿಗೆ ಅಷ್ಟೇ ಅಲ್ಲದೆ ಎಲ್ಲ ನಾಗರಿಕರಿಗೂ ಆರೋಗ್ಯ, ಈಗ ಎಲ್ಲರೂ ಆರೋಗ್ಯದತ್ತ ಬಹಳಷ್ಟು ಲಕ್ಷ್ಯ ವಹಿಸ್ತಾ ಇದ್ದಾರೆ, ಅವರಿಗೆಲ್ಲ ಉಪಯೋಗ ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಇದು ಸಿರಿಧಾನ್ಯ ಅಂದ ತಕ್ಷಣ ಇದು ರೈತರಿಗೆ ಉಪಯೋಗ, ನಾಗರಿಕರಿಗೆ ಉಪಯೋಗ ಅಂತಲ್ಲ. ರೈತರಿಗೂ ಬಹಳಷ್ಟು ಉಪಯೋಗ ಇದೆ, ನಾಗರಿಕರಿಗೂ ಬಹಳಷ್ಟು ಉಪಯೋಗ ಇದೆ. ಆಮೇಲೆ ಈ ಬಿಸ್ನೆಸ್ ಮಾಡೋರಿಗೆ ಅವರಿಗೂ ಉಪಯೋಗ ಇದೆ, ಮತ್ತು ಭೂಮಿಗೆ ಬಹಳಷ್ಟು ಉಪಯೋಗ ಇದೆ. 3 ಜನಕ್ಕೆ ಉಪಯೋಗ ಇದೆ.
ಸರಿ, ಒಳ್ಳೆಯ ಮಾಹಿತಿ ಕೊಟ್ಟಿದೆ ಸರ್. ಇದು ನಮ್ಮ ಸಿರಿಧಾನ್ಯದ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದೆ ತಾವು. ಈಗ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2025 ಒಂದು ಸಾವಯವ ಸಿರಿಧಾನ್ಯ ಮೇಳ ಏನು ನಡೀತಾ ಇದೆ, ಸೊ ಇದರ ಮುಖ್ಯ ಉದ್ದೇಶ ಏನು ಈ ಬಾರಿ ಕೈಗೊಳ್ತಾ ಇರೋದು? ಇದು ಮುಖ್ಯವಾಗಿ ಈ ಬಾರಿ ನಾವು ಕಳೆದ 6 ಸಲ ಈಗಾಗಲೇ ತಮಗೆ ಮಾಹಿತಿ ಇದ್ದಂಗೆ ಮಾಡಿದ್ದೀವಿ. ಅಂದರೆ 2017ರಲ್ಲಿ ಮಾಡಿದ್ದೀವಿ, 18ರಲ್ಲಿ ಮಾಡಿದ್ದೀವಿ, 19ರಲ್ಲಿ ಮಾಡಿದ್ದೀವಿ, 23ರಲ್ಲಿ ಮಾಡಿದ್ದೀವಿ, 24ರಲ್ಲಿ ಮಾಡಿದ್ದೀವಿ. ಈಗ 2025ನೇ ವರ್ಷದಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಂದರೆ ನಮಗೆ ಎಲ್ಲ ನಾಗರಿಕರ ಸಮಗ್ರ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು, ಅಂದರೆ ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಆಗಬೇಕು, ಆಮೇಲೆ ಉಪಯೋಗ ಮಾಡುವಂಥ ಎಲ್ಲ ಜನರಿಗೂ ಹೆಚ್ಚಿನ ಮಟ್ಟದಲ್ಲಿ ಇದರ ಉಪಯೋಗ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಅಷ್ಟೇ ಅಲ್ಲದೆ ರೈತರಿಗೆ ನಾವು ಈ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕಾದಂಥದ್ದು ಮೂಲ ಉದ್ದೇಶ ಇದೆ. ಇವಂದರೆ ರೈತರಿಗೆ ಮಾರುಕಟ್ಟೆ ಒದಗಿಸುವ ಮೂಲಕ, ಅಂದರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಿಂದ ಆಚೆ ಅಂದರೆ ದೇಶದಾದ್ಯಂತ ಯಾವುದೇ ರಾಜ್ಯಕ್ಕೆ ಹೋಗಿ ಇವರು ಮಾರಾಟ ಮಾಡಬಹುದು. ಅಷ್ಟೇ ಅಲ್ಲದೆ ವಿದೇಶಕ್ಕೆ ರಫ್ತು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡುವಂಥ ಉದ್ದೇಶವನ್ನು ಈ ಮೇಳದಲ್ಲಿ ಈಗೇನು ಈ ಸಲ ನಾವು ಇಟ್ಕೊಂಡಿದ್ದೀವಿ, ಇದನ್ನು ನಾವು ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಇದರ ಮೂಲ ಉದ್ದೇಶ ಇದೇ ಆಗಿದೆ. ಒಳ್ಳೆ ಸರ್. ಸೊ ಈಗ ಈ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮತ್ತು ಅದರ ಒಂದು ಒಲವು ಜನರನ್ನ ಆಕರ್ಷಣೆ ಮಾಡಬೇಕು ಸರ್ ನಾವು ಇವಾಗ. ಸೊ ಇತ್ತೀಚೆಗೆ ಎಲ್ಲ ಜನತೆ, ನಾಗರಿಕರು ಆಗಿರ್ಬೋದು ಅಥವಾ ಹಳ್ಳಿ ಜನರು ಸಹ ಒಳಗೊಂಡಂತೆ ಬೇರೆ ಬೇರೆ ಖಾದ್ಯಗಳಿಗೆ ಮೊರೆ ಹೋಗಿದ್ದಾರೆ. ಅಂದರೆ ಪಾಶ್ಚಿಮಾತ್ಯ ಖಾದ್ಯಗಳಾಗಿರ್ಬೋದು ಅಂತಂದರೆ ಸಿರಿಧಾನ್ಯವನ್ನು ಹೊರತುಪಡಿಸಿ ಬೇರೆ ಒಂದು ಬೇಳೆಕಾಳುಗಳಿಗೆ ಅಥವಾ ಧಾನ್ಯಗಳಿಗೆ ಮೊರೆ ಹೋಗಿದ್ದಾರೆ ಸರ್. ಈಗ ಅಂತಹ ಒಂದು ಜನತೆಯನ್ನು ನಾವು ಸಿರಿಧಾನ್ಯಗಳ ಒಂದು ಖಾದ್ಯಗಳಿಗೆ ಒಲವು ತೋರೋದಕ್ಕೆ ನಾವು ಈ ಕಡೆ ಅವ್ರದ್ದು ಎಳಿಬೇಕು ಅಂತಂದರೆ ಸೊ ಯಾವ ರೀತಿ ಒಂದು ಪ್ರಯತ್ನ ಮಾಡ್ತೀರಾ ಸರ್ ತಾವು? ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ಯುವಕರು ಈ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದನ್ನು ಇವರು ಭಾಳಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಪಿಜ್ಜಾ ಇರ್ಬೋದು, ಪಾಸ್ತಾ ಇರ್ಬೋದು, ಪೇಸ್ಟ್ರಿ ಇರ್ಬೋದು, ಇಂಥದನ್ನೆಲ್ಲ. ಅಂದರೆ ಅವರನ್ನು ಅಷ್ಟು ಸುಲಭವಾಗಿ ಅದರಿಂದ ಬಿಡಿಸೋದು ಸುಲಭ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಈ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಈ ಸ್ಪರ್ಧೆ ಏರ್ಪಡಿಸಿದೆ. ಸ್ಪರ್ಧೆಯ ಮೂಲ ಉದ್ದೇಶ ಏನಂದರೆ ಸಿರಿಧಾನ್ಯಗಳಿಂದ ವಿವಿಧ ಖಾದ್ಯಗಳನ್ನು ತಯಾರು ಮಾಡುವಂಥದ್ದು. ಮುಖ್ಯವಾಗಿ ಈ ಪಾಕ ಸ್ಪರ್ಧೆಯನ್ನು ಏರ್ಪಡಿಸಿದೆ ಪ್ರತಿ ಜಿಲ್ಲೆಯಲ್ಲಿ. ಅಲ್ಲಿ 2 ಟೈಪ್ ಪಾಕ ಸ್ಪರ್ಧೆ ಏರ್ಪಡಿಸಿದ್ದೇವೆ. ಒಂದು ಮುಖ್ಯವಾಗಿ ಸಿರಿಧಾನ್ಯದ್ದು, ಎರಡನೇದ್ದು ಮರೆತು ಹೋದ ಖಾದ್ಯಗಳು ಏನಿದಾವಲ್ಲ ಅದರ ಬಗ್ಗೆನೂ ಪಾಕ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಏನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಎಲ್ಲ ಈ ಪೇಸ್ಟ್ರಿ, ಪಿಜ್ಜಾ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸಿರಿಧಾನ್ಯಗಳ ಮೂಲಕ ತಯಾರು ಮಾಡುವಂಥದ್ದು. ಈವನ್ ನಾವು ಈಗೇನು ಇನ್ಸ್ಟಂಟ್ ಫುಡ್ ಅಂತೀವಿ, ಆಗಿಂದಾಗೆ ತಯಾರು ಮಾಡುವಂಥದ್ದು, ರೆಡಿಮೇಡ್ ಫುಡ್, ಉಪ್ಪಿಟ್ಟಾಗ್ಬೋದು, ಆಮೇಲೆ ಕೇಸರಿ ಬಾತ್ ಆಗ್ಬೋದು, ನಮ್ಮ ಕಡೆ ಸಿರಾ ಅಂತಾರೆ, ಅದನ್ನೆಲ್ಲನೂ ಸಹಿತ ಈ ಸಿರಿಧಾನ್ಯಗಳಿಂದ, ಬಿಸಿಬೇಳೆ ಬಾತ್, ಆಮೇಲೆ ಇಡ್ಲಿ, ದೋಸಾ, ಇದನ್ನೆಲ್ಲನೂ ಸಹಿತ ಇವುಗಳಿಂದ ತಯಾರು ಮಾಡುವ ಮೂಲಕ ನಾವು ಮತ್ತೆ ಜನರನ್ನ ಸಿರಿಧಾನ್ಯಗಳತ್ತ ಆಕರ್ಷಣೆ ಮಾಡುವಂಥ ಪ್ರಯತ್ನದಲ್ಲಿ ನಾವು ಈ ನಿಟ್ಟಿನಲ್ಲಿ ಇಲಾಖೆ ಹಾಗೂ ನಮ್ಮ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಅದರ ಪ್ರಕಾರ ನಾವು ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಅಂತಂದ್ರೆ ತಾವು ಹೇಳ್ತಿರೋದು ಇವಾಗ ಏನು ನಾವೆಲ್ಲ ಜಂಕ್ ಫುಡ್ ತಿಂತಾ ಇದೀವಿ, ಪಾಸ್ಟಾ, ಪೇಸ್ಟ್ರಿ, ನೂಡಲ್ಸ್ ಇರ್ಬೋದು, ಇಂಥವ್ರ ಚಿಪ್ಸ್ ಇಂಥವೆಲ್ಲ ಇರ್ಬೋದು, ಚಕ್ಕುಲಿ, ಇಂಥವೆಲ್ಲದೂ ಸಹ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಅಷ್ಟೇ ರುಚಿಕರವಾಗಿ ಸೊ ಅದನ್ನ ನಾಗರಿಕರಿಗೆ ನಾವು ಕೊಡಬಹುದು. ಸೊ ಆ ಒಂದು ಪ್ರಯತ್ನದಲ್ಲಿ ತಾವು ಅವರಿಗೆ ಈ ಕಡೆ ಹೇಳೋದಕ್ಕೆ ಒಳ್ಳೆಯ ಒಂದು ಉತ್ತರ ಕೊಟ್ಟಿದ್ದೀರಾ ಸರ್. ಸೊ ಹಾಗೆ ಈ ಒಂದು ಸಿರಿಧಾನ್ಯ ಮತ್ತು ಸಾವಯವ ಮೇಳದಲ್ಲಿ ಯಾವೆಲ್ಲ ಒಂದು ಇದರ ಪರವಾಗಿ ಯಾವೆಲ್ಲ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಸರ್ ತಾವು? ನಾವು ಇದಕ್ಕೆ ಅಕ್ಟೋಬರ್ದಿಂದನೇ ಈ ನಿಟ್ಟಿನಲ್ಲಿ ಇಲಾಖೆಯು ಕಾರ್ಯನಿರ್ವಹಿಸ್ತಾ ಇದೆ. ಮಾನ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ನಿರ್ದೇಶನ ನೀಡಿದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೈದರಾಬಾದಲ್ಲಿ ಒಂದು ಕಾರ್ಯಕ್ರಮ, ಅಂದ್ರೆ ಭಾರತ ಸರ್ಕಾರದ ಒಂದು ಸಂಸ್ಥೆಯಾದ IIMR ಅಂತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ದವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅಲ್ಲೇ ನಾವು ಈ ಸಿರಿಧಾನ್ಯದ ಈ ಮೇಳದ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ತೈವಾಣದಲ್ಲಿ ಒಂದು ವಾರದವರೆಗೆ ಒಂದು ಕಾರ್ಯಕ್ರಮ ನಡೆಯಿತು. ಅಲ್ಲಿಯೂ ಸಹಿತ ನಮ್ಮ ಇಲಾಖೆಯಿಂದ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಅದರ ನಂತರ ನಾವು ಸುವರ್ಣಸೌಧ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಇತ್ತೀಚೆಗೆ ನಡೆದಂಥ
ಏನು ವಿಧಾನ ಕಲಾಪಗಳು ನಡೆದಿವೆ ಅಲ್ಲಿಯೂ ಸಹಿತ ನಾವು ಕರ್ಟನ್ ರೇಸರ್ ಕಾರ್ಯಕ್ರಮವನ್ನು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅದರ ಬಗ್ಗೆ ನಾವು ಎಲ್ಲರನ್ನೂ ಸಿರಿಧಾನ್ಯದ ಪೂರ್ವಭಾವಿ ಸಭೆ ನಡೆಸಿದ್ವಿ. ಅಷ್ಟೇ ಅಲ್ಲದೆ ಇವತ್ತು ಮತ್ತು ನಾಳೆ 7 ಮತ್ತು 8ನೇ ತಾರೀಕಿಗೆ ನಾವು ಪಾಕಸ್ಪರ್ಧೆಯನ್ನು ರಾಜ್ಯ ಮಟ್ಟದ ಪಾಕಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಗೆದ್ದಂಥ 90 ಜನರು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಾಳೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ವಿಚಾರ ಸಂಕಿರಣವನ್ನು ಮತ್ತೆ ಕಲಿನರಿ ಕಾಂಪಿಟೇಷನ್ ಏನಂತ ನಾವು ಈಗ ಹೇಳಿದ್ದೀವಿ ಅದನ್ನು 10 ಮತ್ತು 17ರಂದು ಇಟ್ಟುಕೊಂಡಿದ್ದೀವಿ. 19ನೇ ತಾರೀಕು ನಾವು ಮಿಲೆಟ್ ರನ್ ಅಂತ ಹೇಳಿ ಕಬ್ಬನ್ ಪಾರ್ಕ್ದಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಈ ಪ್ರಚಾರಕ್ಕಾಗಿ ನಾಗರಿಕರಿಗೆ ತಲುಪಿಸೋದು, ರೈತರಿಗೆ ತಲುಪಿಸೋದು, ವಿದೇಶಗಳಿಗೆ ತಲುಪಿಸುವಂಥ ಎಲ್ಲ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಸರ್, ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಯಾವೆಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಸರ್? ಇದು ಏನೇನಿದೆ ಈ ಕಾರ್ಯಕ್ರಮಗಳು? ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ವಸ್ತು ಪ್ರದರ್ಶನ ಇರ್ತದೆ. ಆಮೇಲೆ 300ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ರೈತರಿಗೆ ಆಗ್ಬೋದು, ಆಮೇಲೆ ರೈತ ಉತ್ಪಾದಕರ ಸಂಸ್ಥೆಗಳಾಗ್ಬೋದು, ಇವರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಬಹಳ ಪ್ರತಿಷ್ಠಿತ ಸಂಸ್ಥೆಗಳಿಗೂ ನಾವು ಅವಕಾಶ ಅಲ್ಲಿ ಮಾಡಿಕೊಟ್ಟಿರ್ತೀವಿ. ಅಷ್ಟೇ ಅಲ್ಲದೆ ರೈತರ ಕಾರ್ಯಾಗಾರ ಇರ್ತದೆ. ಅಂದರೆ ರೈತರಿಗೆ ವಿಜ್ಞಾನಿಗಳ ಮೂಲಕ ಮತ್ತು ಇದರಲ್ಲಿ ಸಿರಿಧಾನ್ಯದಲ್ಲಿ ಯಶಸ್ವಿಯಾದಂಥವರಿಗೆ ಈ ಕುರಿತು ನಾವು ಮಾಹಿತಿ ನೀಡುವಂಥದ್ದನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಒಂದು ಕಾನ್ಫರೆನ್ಸ್ ಇರ್ತದೆ, ಅಂತಾರಾಷ್ಟ್ರೀಯ ಸಮ್ಮೇಳನಗಳು. ಅಂದರೆ ಬೇರೆ ಬೇರೆ ದೇಶ ವಿದೇಶಗಳಿಂದನೂ ಸಹಿತ ಬಂದು ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸುವಂಥದ್ದು, ವಿಚಾರ ಸಂಕಿರಣ ಮಾಡುವಂಥದ್ದು ಮಾಡ್ತೀವಿ. ಅದು ಸೇರಿದಂತೆ ವಿವಿಧ ಎಲ್ಲ ಅಂದರೆ ಅಲ್ಲಿ ಬಂದಂಥ ಯಾವುದೇ ನಾಗರಿಕನೂ ಸಹಿತ ಸ್ವತಃ ತಾನು ಅಡಿಗೆ ಮಾಡೋದು, ಈ ಸಿರಿಧಾನ್ಯಗಳ ಫುಡ್ಗಳನ್ನು ಅಲ್ಲೇ ತಾನೇ ಸ್ವತಃ ಅನುಭವಿಸ್ಬೋದು ಮಾಡುವಂಥದ್ದು ಪ್ರಕ್ರಿಯೆ. ಎಸ್, ಅಂಥದ್ದನ್ನು ಒಂದು ಏರ್ಪಾಡು ಮಾಡಿದ್ದೀವಿ. ಆಮೇಲೆ ಇದನ್ನು ಒಳಗೂಡಿದಂತೆ ಈ ಮನರಂಜನೆ ಕಾರ್ಯಕ್ರಮ ಮಧ್ಯ ಮಧ್ಯದಲ್ಲಿ ಆಗ್ಬೋದು. ಮತ್ತು ಪ್ರತಿ ದಿವಸ ಅಂದರೆ 3 ದಿನಗಳ ಕಾಲದಲ್ಲಿ ಮುಕ್ತಾಯದ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ತೀವಿ. ಹೌದು ಸರ್. ಈ ಒಂದು ಇಷ್ಟು ವರ್ಷಗಳ ಕಾಲ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಸ್ಕೊಂಡು ಬಂದಿದ್ದೀರಾ ಸರ್. ಅಂದರೆ ಈಗ ಕಳೆದ ಹೋದ ವಾಣಿಜ್ಯ ಮೇಳಗಳಿಗೆ ಒಂದು ಹೋಲಿಸಿದರೆ ಏನಾದರೂ ಒಂದು ಗುರುತರವಾದ ಬದಲಾವಣೆಗಳನ್ನು ಬರದೇ ಆಗಿದ್ರೆ, ಸೊ ಈ ಬಾರಿಯ ಒಂದು ವಾಣಿಜ್ಯ ಮೇಳದಲ್ಲಿ ಏನು ಒಂದು ಗುರುತರವಾದ ವ್ಯತ್ಯಾಸ ಅಥವಾ ಬೇರೆ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ ಸರ್ ತಾವು? ತಮಗೆಲ್ಲ ಗೊತ್ತಿದೆ, ಈ ದೇಸಿ ತಳಿಗಳು ಅಂತ ಹೇಳಿ ನೀವು ಈ ಸಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೇಳಿದರು. ಅದಕ್ಕಾಗಿಯೇ ನಾವು ದೇಸಿ ತಳಿಗಳ ಪೆವಿಲಿಯನ್ನೇ ಮಾಡಿದ್ದೇವೆ. ದೇಸಿ ತಳಿಗಳ ಪೆವಿಲಿಯನ್ ಅಂದರೆ ಭಾಳಷ್ಟು ರೈತರು, ಆಸಕ್ತ ರೈತರು ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಳೆಯ ತಳಿಗಳನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಅವರಿಗೆ 20 ಮಳಿಗೆಗಳ ಅವಕಾಶವನ್ನು ಮಾಡಿದ್ದೇವೆ. ಅವರು ಏನು ಮಾಡ್ತಾರೆ, ಅವರ ತಳಿಗಳನ್ನು ತಂದು ಇಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಅವರು ರೈತರಿಗೆ, ಬೇರೆ ರೈತರಿಗೆ ಆಗ್ಬೋದು, ಸಾರ್ವಜನಿಕರಿಗೆ ಆಗ್ಬೋದು. ನಾವು ಹೇಳಬೇಕಂದ್ರೆ ಕಗ್ಗ ಭತ್ತ ಇರ್ಬೋದು, ಗಂಧಸಾಲ ಇರ್ಬೋದು, ರಾಜಮುಡಿ ಇರ್ಬೋದು, ಇಂಥ ಎಲ್ಲ ವೆರೈಟಿಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡುವಂಥದ್ದನ್ನು ಮಾಡ್ತೀವಿ. ಒಂದು. ಎರಡನೇದ್ದು, ಇದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜನರಿಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಣ್ಣಿನ ವಿಧಗಳ ಇದಾವೆ ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಇದ್ದಂಗಿಲ್ಲ. ಎಲ್ಲರಿಗೂ ಈ ಮಾಹಿತಿಯನ್ನು ಒದಗಿಸುವ ಸಲುವಾಗಿಯೇ ನಾವು ಮಣ್ಣಿನ ಪೆಡಾನ್ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಕೆಲಸವನ್ನು ನಾವು ರಾಷ್ಟ್ರ ಮಟ್ಟದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಿಂದ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಾವು ನಿಜವಾಗ್ಲೂ ಅಂದರೆ ಲೈವ್ ಮಣ್ಣುಗಳನ್ನ ಪ್ರದರ್ಶನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ 3 ದಿನಗಳ ಕಾಲ ಏನು ನಡೆಯುತ್ತೆ ಈ ಒಂದು ಕಾರ್ಯಕ್ರಮ, ಸೊ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ? ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ಉಚಿತವಾಗಿ ಇರ್ತದೆ. ಒಂದು ಕರೆ ಬರ್ತಾ ಇದೆ ಸರ್, ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ. ಹಲೋ 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 ಹಲೋ, ನಮಸ್ಕಾರ. ನಮಸ್ಕಾರ, ಜೋರಾಗಿ ಮಾತಾಡಿ. ತಮ್ಮ ಹೆಸರು ಹೇಳಿ. ಹಲೋ, ನಮಸ್ಕಾರ. 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 ಕೊಪ್ಪದಿಂದ ಕೊಟ್ಟಿಗೆ ಪುಟ್ಟಸ್ವಾಮಿ ಅಂತ. ಕೊಪ್ಪದಿಂದ? ಹೌದು, ಕೊಪ್ಪದಿಂದ ಕೊಟ್ಟಿಗೆ ಪುಟ್ಟಸ್ವಾಮಿ ಅಂತ. ಆಯ್ತಾಯ್ತು, ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ಸಿರಿಧಾನ್ಯಗಳು ಬೆಳೀತಾ ಇದ್ದೀವಿ ನೋಡಿ ನಾವು. ಹೌದು. ಸಿರಿಧಾನ್ಯ ಬೆಳಿಲಿಕ್ಕೆ ಒಂದು ಕಾಲ ಮಿತಿ ಇದೆಯಾ? ಇವಾಗ ಆಫ್ಟರ್ ಜನವರಿ ಇವಾಗ ಯಾವ್ಯಾವ ಪ್ರಶ್ನೆ ಮಾಡ್ಬೋದು ಅಲ್ಲ? ನಾನು ಇಲ್ಲಿ ನೀವು ಮೇಳದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳಿ ನೀವು. ಬೆಳಿಲಿಕ್ಕೆ. ಹಲೋ
ಆಯ್ತು. ಅದೇ ಸಿರಿಧಾನ್ಯಗಳನ್ನ ಈಗ ಪುಟ್ಟಸ್ವಾಮಿ ಅವ್ರು ಕೇಳೋದು ಈಗ ಬೆಳೆಯೋ ಕಾಲ ಸಿರಿಧಾನ್ಯಗಳಲ್ಲಿ ಯಾವ್ದು ಬೆಳೆಯಬಹುದು ಇವಾಗ? ಹೇಳ್ತಾರೆ ಸಾಹೇಬ್ರು ಹೇಳ್ತಾರೆ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ ಕೇಳಿ. ಈಗ ತಾವು ಹೇಳುದು ಕರೆಕ್ಟ್ ಆಗಿದೆ ಪ್ರಶ್ನೆ. ಈ ಸಿರಿಧಾನ್ಯ ಬೆಳೆಯುವಂತ ಸಮಯ ಯಾವಾಗ ಅಂದ್ರೆ ನೀವು ಜೂನ್ ನಂತರ, ಅಂದ್ರೆ ಎರಡು ಸೀಸನ್ ನಲ್ಲಿ ಮುಖ್ಯವಾಗಿ ಬೆಳಿಬಹುದು. ಒಂದು ಜೂನ್ ಅಲ್ಲಿ ಬೆಳಿಬಹುದು, ಆಮೇಲೆ ಹಿಂಗಾರಿನಲ್ಲೇನೂ ಬೆಳಿಬಹುದು. ಆಮೇಲೆ ಎಲ್ಲಿ ಅಂದ್ರೆ ಪೂರ್ವ ಮುಂಗಾರು ಅಂತ ಬರ್ತದಲ್ಲ, ಅಲ್ಲಿ ಒಳ್ಳೆ ಮಳೆ ಆಗ್ತಿತ್ತಂದ್ರೆ, ಈಗ ನಮ್ಮ ಮೈಸೂರು ಭಾಗದಲ್ಲಿ ತಾವಿರೋ ಭಾಗದಲ್ಲಿ ಆಗ್ತದೆ, ಅಲ್ಲಿಯೂ ಸಹಿತ ಆಟ ಸಮಯದಲ್ಲೇನು ಮಳೆ ನೋಡಿಕೊಂಡು, ಅಂದ್ರೆ ಅತ್ಯಂತ ಕಡಿಮೆ ಮಳೆ ಅವಶ್ಯಕತೆ ಇದೆ, ಆದ್ರೆ ಮಳೆ ಸ್ವಲ್ಪ ಆದ್ರೂ ಬೇಕಾಗ್ತದೆ. ಆ ಸಮಯದಲ್ಲಿ 3 ಸಂದರ್ಭದಲ್ಲಿ ತಾವು ಬೆಳೆಯಬಹುದು ಈ ಬೆಳೆಯನ್ನ. ಸರ್ ಸರ್ ಒಂದು ಜಾಹೀರಾತು ಇದೆ, ಆ ಜಾಹೀರಾತು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ ಸರ್. ಏನ್ ಮಾರ್ರೆ ನೆಕ್ಸ್ಟ್? ನಮಸ್ಕಾರ ಬೆಂಗಳೂರು. ಆರೋಗ್ಯಕರ ಆಹಾರ, ಸಾವಯವ ಕೃಷಿ ಆಧಾರ, ಸುಸ್ಥಿರ ಕೃಷಿ, ನವೋದ್ಯಮ ಹಾಗೂ ಅವಕಾಶಗಳ ಮೂಲ ತಾಣ ಬೆಂಗಳೂರಿನಲ್ಲಿ ಅನಾವರಣಗೊಳ್ಳುತ್ತಿದೆ. ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24, 25ರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ದೇಸಿ ಬೀಜ ತಳಿಗಳ, ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ನೀವು ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಸಮಸ್ತ ರೈತ ಬಾಂಧವರಿಗೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇಲ್ಲಿ ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2025 ಸಾವಯವ ಮತ್ತು ಸಿರಿಧಾನ್ಯ ಅನ್ನೋ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡ್ತಿದ್ದೀವಿ. ಈ ವಿಷಯವನ್ನ ನಮ್ಮ ಕೃಷಿ ಆಯುಕ್ತರಾದಂತಹ ಶ್ರೀ YS ಪಾಟೀಲ್ ಸಾಹೇಬರು ನಮ್ಮೊಡನೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮತ್ತೊಮ್ಮೆ ಅವರ ಚರ್ಚೆಯನ್ನು ಮುಂದುವರಿಸ್ತಾ, ಸರ್ ಈಗ ನಾನು ಒಂದು ಪ್ರಶ್ನೆ ಕೇಳಿದೆ, ಈ ಒಂದು 3 ದಿನಗಳ ಕಾಲ ರೈತರಿಗೆ ಮತ್ತೆ ನಾಗರಿಕರಿಗೆ ಯಾವ ರೀತಿಯಂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸರ್ ಇದು 3 ದಿವಸ? 3 ದಿನ ಏನು ಜನವರಿ 23, 24, 25 ಏನು ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಇದರಲ್ಲಿ ನಾವು ಎಲ್ಲರಿಗೂ ಉಚಿತವಾದ ಪ್ರವೇಶವಿದೆ. ಅಷ್ಟೇ ಅಲ್ಲದೆ ಬಂದಂತ ರೈತರಿಗೆ ನಾವು ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿರ್ತೀವಿ. ಸುಮಾರು 300 ಮಳಿಗೆಗಳು ನಮ್ಮಲ್ಲಿ ಇರ್ತದೆ. ಆ 300 ಮಳಿಗೆಗಳನ್ನ ಮತ್ತೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ, ರೈತರ ಕಾರ್ಯಾಗಾರಗಳನ್ನ, ಮತ್ತೆ ಉತ್ಪಾದಕರು ಮತ್ತು ಮಾರುಕಟ್ಟೆಗಾರರ ಸಭೆಯನ್ನ, ಮತ್ತೆ ಸಿರಿಧಾನ್ಯ ಮತ್ತು ಸಾವಯವ ಆಹಾರ ಮಳಿಗೆಗಳನ್ನು ನಿರ್ಮಾಣ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ನಾನು ಈಗಾಗಲೇ ತಮಗೆ ಹೇಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಧ್ಯ ಮಧ್ಯದಲ್ಲಿ ನಾವು ಏರ್ಪಾಡು ಮಾಡಿರ್ತೀವಿ. ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ನಾವು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಕ್ಚುಲಿ ಸಿರಿಧಾನ್ಯ ಮಾಡುವುದನ್ನು ಸಹಿತ ಬಂದವರು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅನುಭವ ಕೇಂದ್ರವಾಗಿ ಒಂದು ಪರಿಣಮಿಸುತ್ತದೆ. ಹೌದು ಸರ್. ಈಗ ಒಂದು ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಸೊ ಯಾರ್ಯಾರು ಒಂದು ಕರೆ ಇದೆ ಅಂತ ಸರ್, ಕರೆಗೆ ಮತ್ತೆ ಚರ್ಚೆ ಮುಂದುವರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತೀವಿ? ಅನಿಲ್ ಕುಮಾರ್ ಅಂತ ಸರ್, ತಿಪ್ಟೂರು ತಾಲೂಕಿನವರು. ತಿಪ್ಟೂರಿಂದ ಕೇಳಿ ರವಿಕುಮಾರ್ ಅವ್ರಿಗೆ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆ ಸರ್. ಅನಿಲ್ ಕುಮಾರ್ ಅಂತ ತಿಪ್ಟೂರು ತಾಲೂಕಿಂದ. ಅನಿಲ್ ಕುಮಾರ್ ಹೇಳ್ರಿ ಸರ್. ನಮ್ಗೆ ಮರತೊಗರಿ ಅಂತ ಒಂದು ತೊಗರಿ ಬೀಜ ಬೇಕು ಸರ್, ಸುಮಾರು ಕಡೆಯಿಂದ ಹುಡುಕ್ತಾ ಇದೀವಿ. ಮರತೊಗರಿನಾ? ಹ್ಞೂ ಸರ್, ಮರತೊಗರಿ ಅಂತ. ಅದು ಬೀಜ ಬೇಕಿತ್ತು ಸರ್, ಎಲ್ಲಾರು ಸಿಗ್ಬೋದಾ ಅಂತ ಒಂದು ಕೇಳಲಿಕ್ಕೆ ಫೋನ್ ಮಾಡಿದ್ವಿ ಸರ್. ಆಗ್ಲಿ ನಿಮ್ಗೆ ನಮ್ಮ ತಿಪ್ಟೂರಿಗೆ ಸಂಬಂಧಪಟ್ಟಂಗೆ ನಮ್ಮ ಸಹಾಯಕ ನಿರ್ದೇಶಕರು ಇರ್ತಾರೆ, ಅವ್ರಿಗೆ ಹೇಳಿರ್ತೀವಿ. ಕೃಷಿ ಸಹಾಯಕ ನಿರ್ದೇಶಕರು ಇರ್ತಾರೆ, ಅವರಿಗೆ ನಾವು ಹೇಳಿರ್ತೀವಿ. ಇದರದ ತಾವು ಹೇಳಿದಂಗೆ ಅದರದ್ದು ಅವೈಲಬಿಲಿಟಿ ಅಂದ್ರೆ ಒದಗಿಸ್ತದೆ, ಎಲ್ಲಾದ್ರೂ ಸಿಗ್ತದೆ ಅನ್ನೋದು ನೋಡಿ ತಮಗೆ ಮಾಹಿತಿ ಕೊಡ್ತೀವಿ ನಾವು. ಇದು ಸಿರಿಧಾನ್ಯ ಮತ್ತು ಸಿರಿಧಾನ್ಯ ಮೇಳ ಆಗಿರೋದ್ರಿಂದ ಆ ಒಂದು ವಿಷಯಕ್ಕೆ ಸೀಮಿತವಾಗಿರ್ಲಿ ಅಂತ ಹೇಳಿ ಕೇಳಿದ್ದೆ. ಆದ್ರೂ ನಮ್ಮ ಕೃಷಿ ಇಲಾಖೆ ಹೋದ್ರೆ ನಿಮಗೆ ಅದು ಮಾಹಿತಿ ಸಿಗುತ್ತೆ. ಸೊ ಸರ್ ಹೇಳ್ತಾ, ಈಗ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಸರ್ ಈ ಒಂದು? ತಮಗೆಲ್ಲ ಗೊತ್ತಿದೆ, ಕಳೆದ 5 ಸಿರಿಧಾನ್ಯ ಮೇಳಗಳ ಏನಾದವು, ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದನೂ ಭಾಗವಹಿಸಿದರು. ಈ ಸಲ ನಮ್ಮ ಮಾನ್ಯ ಸಚಿವರ ನಿರ್ದೇಶನದ ಪ್ರಕಾರ ಪ್ರತಿ ರಾಜ್ಯಕ್ಕೂ ನಮ್ಮ ಇಲಾಖೆಯ 2 ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಅಲ್ಲಿಯ ಕೃಷಿ ಸಚಿವರನ್ನು, ಕಾರ್ಯದರ್ಶಿಗಳನ್ನ ಮತ್ತೆ ಆಯುಕ್ತರನ್ನ ಭೇಟಿಯಾಗಿ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ನಾವು ಈ ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸುಮಾರು 25ಕ್ಕಿಂತ ಹೆಚ್ಚು ರಾಜ್ಯಗಳವರು ಪಾಲ್ಗೊಳ್ಳುವಂತ ಚಾನ್ಸಸ್ ಇದೆ. ಅಂದ್ರೆ 25 ರಾಜ್ಯ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೂ ಸಹಿತ ಇದುವರೆಗೆ
4ರಿಂದ 5 ರಾಷ್ಟ್ರದವರು ಬೇರೆ ರಾಷ್ಟ್ರದವರು ಪಾಲ್ಗೊಂಡಿದ್ದು ಹೆಚ್ಚಾಯಿತು. ಬಟ್ ಇದುವರೆಗೆ ಈಗ ನಮಗೆ ಸುಮಾರು 16ರಿಂದ 17 ರಾಷ್ಟ್ರದವರು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ, ಬರ್ತೀವಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿ. ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತರು, ನಾಡಿನಾದ್ಯಂತ ರೈತರು, ಬೇರೆ ಬೇರೆ ರಾಜ್ಯಗಳಿಂದ ರೈತರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೀವಿ. ಹೋದ ಬಾರಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನರು ಈ ನಮ್ಮ ಸಿರಿಧಾನ್ಯ ಮೇಳದಲ್ಲಿ ಪಾಲ್ಗೊಂಡಿದ್ದರು. ಈ ಸಲ ಅದಕ್ಕಿಂತ ಹೆಚ್ಚು ನಾವು ನಿರೀಕ್ಷಿಸ್ತಾ ಇದ್ದೀವಿ. ಸರ್, ಈಗ ಈ ಒಂದು ಸಿರಿಧಾನ್ಯ ಬೆಳೆಯುವ ರೈತರಿಗೆ ಸರ್ಕಾರ ಯಾವ ರೀತಿಯಂತ ಪ್ರೋತ್ಸಾಹ ನೀಡ್ತಿದೆ ಸರ್ ಕೃಷಿ ಇಲಾಖೆ ವತಿಯಿಂದ? ಕೃಷಿ ಇಲಾಖೆಯ ವತಿಯಿಂದ 2019ರಿಂದನೇ ರೈತ ಸಿರಿ ಯೋಜನೆಯನ್ನ ಜಾರಿಗೆ ತಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಪ್ರತಿ ಹೆಕ್ಟೇರಿಗೆ 10,000ದಂತೆ ಅಪ್ ಟು 2 ಹೆಕ್ಟೇರ್ವರೆಗೆ, ಮ್ಯಾಕ್ಸಿಮಮ್ ಒಬ್ಬ ರೈತನಿಗೆ 2 ಹೆಕ್ಟೇರ್ವರೆಗೆ ನಾವು ಕೊಡಬಹುದು. ಪ್ರತಿ ವರ್ಷನೂ ನಾವು ಇದನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ಆಮೇಲೆ ಅಷ್ಟೇ ಅಲ್ಲದೆ ಇದುವರೆಗೆ ನಾವು 19ರಿಂದ ಇಲ್ಲಿವರೆಗೆ ಸುಮಾರು 1,33,000 ರೈತರಿಗೆ 104 ಕೋಟಿಯಷ್ಟು ನಾವು ವಿತರಣೆ ಮಾಡಿದ್ದೀವಿ ಧನವನ್ನ. ಈ ಕಾರ್ಯಕ್ರಮವನ್ನ ಈಗಲೂ ಸಹಿತ ರಾಜ್ಯ ಸರ್ಕಾರ ಮುಂದುವರಿಸಿದೆ. ಮತ್ತೆ ಯಾರ್ಯಾರು ಸಿರಿಧಾನ್ಯ ಬೆಳೀತಾರೆ ಅವರಿಗೆ ನಾವು ಕ್ರಾಪ್ ಸರ್ವೇದಲ್ಲಿ ಏನು ಬೆಳೆ ಸಮೀಕ್ಷೆ ಮಾಡಿರ್ತೀವಿ ಅದರ ಆಧಾರದ ಮೇಲೆ ಅವರ ಅಕೌಂಟಿಗೆ ಜಮಾ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹೌದು ಸರ್. ಇದು ಸಿರಿಧಾನ್ಯ ಬೆಳೆಗಾರರಿಗೆ ಈ ತರ ಒಂದು ಉತ್ತೇಜನ ಕಾರ್ಯಕ್ರಮ ಆಗಿದ್ರೆ, ಈ ಸಿರಿಧಾನ್ಯ ಬೆಳೆದ ನಂತರ ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಿತವಾಗಿ ಏನಾದರೂ ಒಂದು ಸವಲತ್ತುಗಳನ್ನ ಸಿಗುತ್ತಾ ಇದೆಯಾ ಸರ್? ಹೌದು. ಈ ಸಿರಿಧಾನ್ಯ ಬೆಳೆಗಾರರು ಮತ್ತು ಆ ಬೆಳೆದಂತ ಬೆಳೆಯನ್ನ ನಾವು ಏನು ವ್ಯಾಲ್ಯೂ ಎಡಿಷನ್, ಮೌಲ್ಯವರ್ಧನೆ ಮಾಡುವುದು ಅಥವಾ ಸಂಸ್ಕರಣೆ ಮಾಡುವುದು ಅಂತ ಹೇಳ್ತಿರಲ್ಲ, ಅದಕ್ಕೂ ಸಹಿತ ಸರ್ಕಾರದಲ್ಲಿ ಯೋಜನೆ ಇದೆ. ಕೇಂದ್ರ ಸರ್ಕಾರದನ್ನು PMFME ಯೋಜನೆ ಇದೆ. ಕೇಂದ್ರ ಸರ್ಕಾರ 35% ಅಷ್ಟು ಕೊಟ್ರೆ, ರಾಜ್ಯ ಸರ್ಕಾರ ಅದಕ್ಕೆ ಇನ್ನೂ 15% ಆಡ್ ಮಾಡಿ ಸುಮಾರು 10 ಲಕ್ಷವರೆಗೆ, 10ರಿಂದ 15 ಲಕ್ಷವರೆಗೆ ರೈತರಿರ್ಬೋದು, ರೈತ ಉತ್ಪಾದಕ ಸಂಸ್ಥೆ ಇರಬಹುದು, ಯಾರೇ ಎಲಿಜಿಬಿಲಿಟಿ ಅಂತ ಹೀಗೆ ಇಲ್ಲ, ಅವರಿಗೆ ಕೊಡುವಂತದ್ದನ್ನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಕೊಡುವಂತದ್ದನ್ನ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿದೆ, ಅದರಲ್ಲಿನೂ ಸಹಿತ ನಾವು ಕೊಡುವಂತದ್ದನ್ನ ಮಾಡ್ತಾ ಇದೀವಿ. ಆದರೆ ಅಲ್ಲಿ ನಾವು 3 ಕೋಟಿವರೆಗೆ ಕ್ರೆಡಿಟ್ ಲಿಂಕ್ ಲೋನ್ ಅಂತ ಹೇಳ್ತಾರೆ, ಅದನ್ನು ಕೊಡುವಂತ ಅವಕಾಶ ಇದೆ. ಅಂದ್ರೆ ಕೃಷಿ ಮೂಲ ಸೌಕರ್ಯ ನಿಧಿ ಯೋಜನೆ ಯೋಜನೆಯಡಿ ಅಂತ ಇದು PMFM ಯೋಜನೆ ಆಯಿತು. ಈ ರಾಜ್ಯದ ಸಿರಿಧಾನ್ಯ ಬೆಳೆಗಾರರಿಗೆ ಮಾರುಕಟ್ಟೆಯ ಒಂದು ಸಂಪರ್ಕ ಅಥವಾ ಒಂದು ಸವಲತ್ತುಗಳನ್ನ ಯಾವ ರೀತಿ ಕೃಷಿ ಇಲಾಖೆ ತಗೊಳ್ತಾ ಇದೆ ಸರ್? ಈಗಾಗಲೇ ನಾವು ನಮ್ಮ ಇಲಾಖೆಯ ವತಿಯಿಂದ 15 ಫೆಡರೇಷನ್ಗಳನ್ನ ನಾವು ಮಾಡಿದೀವಿ. ಆರ್ಗ್ಯಾನಿಕ್ ಫೆಡರೇಷನ್ ಅಂತ ಹೇಳೇನೆ 15, ಅದನ್ನ ಪೋಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಎಸ್ಪೆಷಲಿ ಅಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ಅದರದ್ದು ಉತ್ಪಾದನೆ, ಸಿರಿಧಾನ್ಯ ಮತ್ತು ಸಾವಯವಗಳನ್ನು ಉತ್ಪಾದನೆ ಮಾಡೋದು, ಸಂಗ್ರಹಣೆ ಮಾಡೋದು, ಸಂಸ್ಕರಣೆ ಮಾಡುವಂಥದ್ದು, ಮೌಲ್ಯವರ್ಧನೆ ಮಾಡುವಂಥದ್ದು, ಇಂಥದನ್ನೆಲ್ಲರೂ ಆ ಬಂದಂತ ಏನು 15 ಸಂಸ್ಥೆಗಳಿದಾವೆ ಅದಕ್ಕೆ ವಿದೇಶಗಳಿಗೆ ರಫ್ತು ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇದೀವಿ ನಾವು, ಅಂದ್ರೆ ರಾಜ್ಯ ಸರ್ಕಾರದಿಂದ. ಅಷ್ಟೇ ಅಲ್ಲದೆ ಅವು ಬೇರೆ ಬೇರೆ ಕಡೆ ರಾಜ್ಯಗಳಿಗೆ ವಿತರಣೆ ಮಾಡೋದಕ್ಕೆ. ಮತ್ತೆ ಈ ತಾವೆಲ್ಲ ನೋಡಿರ್ಬೋದು, ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಲ್ಲಿಯಲ್ಲಿ ವಾರ್ಡ್ಗಳಲ್ಲೇನೂ ಸಹಿತ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಅಂಗಡಿಗಳು ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ಅದರ ಲಾಭವನ್ನ ನೇರವಾಗಿ ಮತ್ತು ಇಂಡೈರೆಕ್ಟ್ಲಿ ಆಲ್ಸೋ ರೈತರಿಗೆ ಆಗ್ತಾ ಇದೆ. ಓಕೆ ಸರ್, ಧನ್ಯವಾದ ಸರ್. ಮತ್ತೊಂದು ಕರೆ ಇದೆ, ಆ ಒಂದು ಕರೆಯನ್ನ ಸ್ವೀಕರಿಸಿ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ ಸರ್. ಹಲೋ, ಫೋನ್ ಕನೆಕ್ಟ್ ಮಾಡ್ರಿ, ಅವ್ರು ಏನ್ ಹೇಳ್ತಾರ ಅವ್ರಿಗೆ ಅದಕ್ಕೆ ಬರ್ತಾರ ಉಪಯೋಗ. ಹಲೋ, ಹಾ ಸರ್. ಹಾ ನಮಸ್ತೆ, ಯಾರು ಮಾತಾಡ್ತಾರೆ? ತಮ್ಮ ಹೆಸರು ಹೇಳಿ. ಬಸವರಾಜಪ್ಪ ಅಂತ ಹೇಳಿ ಸರ್. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ ದೇವರು ತಾಲೂಕು ಗೆಜ್ಜೆಬಾವಿ ಸರ್. ಹಾ, ಕೇಳಿ ತಮ್ಮ ಪ್ರಶ್ನೆ ಕೇಳಿ ಬಸವರಾಜ್ ಅವರೇ. ಸರ್, ಈ ತಿಂಗಳಲ್ಲಿ ನಾವು ಹತ್ತಿ ಹಾಕಿದ್ರೆ ಹತ್ತಿ ಬೆಳೆ ಕಡಿಯಾಕಾಗಿದ್ರೆ ಹಾ ನೀರಿನ ಅನುಕೂಲ ಸರ್. ಹಾ ಹೇಳಿ, ಸಿರಿಧಾನ್ಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದೆಯಾ ನಿಮ್ದು? ಯಾಕಂದ್ರೆ ಇದು ಸಿರಿಧಾನ್ಯದ ಬಗ್ಗೆ ಮಾತ್ರ ಸೀಮಿತವಾಗಿದೆ. ಸಿರಿಧಾನ್ಯದ ಬಗ್ಗೆ ಕೇಳಕೈತಿಲ್ರಿ ನಾನು. ಸಜ್ಜೆ ಬಿತ್ತಕ್ ಬರ್ತದನೋ, ರಾಗಿ ಬಿತ್ತಕ್ ಬರ್ತದನೋ, ನವಣೆ ಬಿತ್ತಕ್ ಬರ್ತದನೋ ಅಂತ ಕೇಳಕೈತಿ. ಸಿರಿಧಾನ್ಯಕ್ಕೆ ಬರ್ತದಲ್ಲ ಸರ್? ಹೌದೌದೌದು. ಅಲ್ಲ, ನಿಮ್ದು ಪ್ರಶ್ನೆ ಈಗ ಬಿತ್ತಬಹುದಾ ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ಲ? ಕರೆಕ್ಟ್ ಬಸವರಾಜಪ್ಪ ಅವರು, ಈಗ ಬಿತ್ತುವುದು ಸೂಕ್ತವಾದ ಸಮಯ ಅಲ್ಲ. ನೀವು ಬಿತ್ತೋದಾದ್ರೆ ಜೂನ್ ನಂತರನೇ ಬಿತ್ತಬೇಕು. ಜೂನ್ ನಂತರ, ಜೂನ್ ನಂತರ, ಜೂನ್ ತಿಂಗಳಲ್ಲಿ
ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾರೆ ಸರ್. ಸರ್, ಇದು ಸಾವಯವ ಮತ್ತು ಸಿರಿಧಾನ್ಯ ಹಬ್, ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದೆ ಸರ್ ಒಂದು ಬಜೆಟಲ್ಲಿ. ಸೊ ಅದ್ರ ಬಗ್ಗೆ ತುಸು ಮಾಹಿತಿ ನೀಡ್ತೀರಾ ಸರ್? ಸಾವಯವ ಮತ್ತು ಸಿರಿಧಾನ್ಯ ಹಬ್, ಮಿಲೆಟ್ ಹಬ್ ಅಂತ ನಾವು ಏನು ಹೇಳ್ತೀವಿ, ನಾವು ಈಗಾಗಲೇ ಬೆಂಗಳೂರನ್ನ IT ಹಬ್ ಅಂತ ಈಗಾಗಲೇ ಸಾಕಷ್ಟು ಪ್ರಚಲಿತವಾಗಿದೆ. ಅದೇ ತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೃಷಿ ಸಚಿವರು ಇದನ್ನ ಒಂದು ಮಿಲೆಟ್ ಹಬ್ ಆಗಿ ಒಂದು ಮಾಡೋಣ ಬೆಂಗಳೂರನ್ನ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರನ್ನ ಮಿಲೆಟ್ ಹಬ್ ಆಗಿನೂ ಗೊತ್ತು ಮಾಡಬೇಕು ಅನ್ನೋದು ಅವರ ಉದ್ದೇಶ. 20 ಕೋಟಿ ವೆಚ್ಚದಲ್ಲಿ ನಾವು ಹೆಬ್ಬಾಳ ಏನು ಸಮೀಪ, ಹೆಬ್ಬಾಳ ಫ್ಲೈಓವರ್ ಏನು ಸಮೀಪ ಬರ್ತದೆ, ಅಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಸಾವಯವ ಮಿಲೆಟ್ ಹಬ್ ಅನ್ನ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ರೈತರು ಅಲ್ಲಿ ಬಂದು ಸಾವಯವ ಮತ್ತು ಸಿರಿಧಾನ್ಯಗಳ ಮಹತ್ವವನ್ನು ಅರಿತುಕೊಳ್ಳುವಂತ ಒಂದು ಸೆಂಟರ್ ಅದು. ಅದರಲ್ಲಿ ಏನಾಗ್ತದೆ, ನಾವು ತರಬೇತಿಗೇನು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ B2B ಅಂದ್ರೆ ಉತ್ಪಾದಕರು ಮತ್ತು ಮಾರುಕಟ್ಟೆಗಾರರು ಅವ್ರಿಗೂ ಸಹಿತ ಅವಕಾಶ ಮಾಡಿಕೊಟ್ಟಿದೀವಿ. ಆಮೇಲೆ ಈ ಪ್ರೊಡ್ಯೂಸ್ ಏನ್ ಮಾಡಿರ್ತಾರೆ, ಈ ರೈತ ಉತ್ಪಾದಕ ಸಂಸ್ಥೆಗಳು ಏನ್ ಪ್ರೊಡ್ಯೂಸ್ ಮಾಡಿರ್ತಾರೆ ಅದನ್ನ ಉತ್ಪನ್ನಗಳ ಮಾರಾಟಕ್ಕೂ ಅವಕಾಶ ಮಾಡಿಕೊಟ್ಟಿದೀವಿ. ಅಷ್ಟೇ ಅಲ್ಲದೆ ಸಿರಿಧಾನ್ಯ ಮತ್ತು ಸಾವಯವ ಏನ್ ಖಾದ್ಯಗಳಿರ್ತವೆ ಅದನ್ನ ತಿಂಡಿ ತಿನಿಸು, ಹೋಟೆಲ್ ಮತ್ತೆ ಇನ್ನಿತರ ಅದನ್ನು ಸಹಿತ ಅಲ್ಲಿ ಅವಕಾಶ ಮಾಡಿಕೊಟ್ಟು, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯವನ್ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿ ಮಾಡೋದು, ಅಂದ್ರೆ ಅಲ್ಲಿ ಸ್ವತಃ ಅನುಭವ ಮಾಡಬೇಕು ಪ್ರತಿಯೊಬ್ಬರು. ಆ ಉದ್ದೇಶದಿಂದ ನಾವು ತರಬೇತಿಯನ್ನು ಇಲಾಖೆಯಿಂದ ತರಬೇತಿ ಒದಗಿಸುವುದನ್ನು ಸಿರಿಧಾನ್ಯ ಕುರಿತು, ಮೌಲ್ಯವರ್ಧನೆ ಕುರಿತು, ಸಂಸ್ಕರಣೆ ಕುರಿತು ಇದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನ ನಾವು ನಮ್ಮ ಇದರಲ್ಲಿ ಮಾಡಿದ್ದೀವಿ, ಸಾವಯವ ಮತ್ತು ಮಿಲೆಟ್ ಹಬ್ ಅಲ್ಲಿ. ಇದು ಈಗ ಜಾರಿಯಲ್ಲಿಲ್ಲ, ಯಾವ ಚಾಲನೆ ನೀಡ್ತಾರೆ ಸರ್? ಇದನ್ನ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಜನವರಿ 23ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೃಷಿ ಸಚಿವರು, ಉಪಮುಖ್ಯಮಂತ್ರಿಗಳು ಅದನ್ನ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಆಮೇಲೆ 18 ತಿಂಗಳಲ್ಲಿ ಆ ಸಂಪೂರ್ಣವಾದ ಒಂದು ಕಾಮಗಾರಿ ಮುಕ್ತಾಯವನ್ನ ಪ್ಲಾನ್ ಮಾಡಿದೆ. ಬೇರೆ ಪ್ರಾಮ್ಸಿ ಅಂತ ಹೇಳಿ PWD ಅಡಿ ಬರುವಂತ ಇಲಾಖೆಗೆ ಆ ಕೆಲಸವನ್ನ ವಹಿಸಿದ್ದೀವಿ ನಾವು. ಸರ್, ಈಗ ಈ ಹಲವಾರು ರಾಜ್ಯಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಿದ್ರಿ, ದೇಶಗಳು ಅಂತ ಹೇಳಿದ್ರಿ. ಯಾವ ರಾಜ್ಯಗಳು ಮತ್ತು ಯಾವ ದೇಶಗಳು ಭಾಗವಹಿಸುವ ನಿರೀಕ್ಷೆ ಇದೆ ಸರ್? ಈಗ ನಾನು ಈಗಾಗಲೇ ತಿಳಿಸಿದಂತೆ 25ಕ್ಕಿಂತ ಹೆಚ್ಚು ರಾಜ್ಯಗಳಂದ್ರೆ ನಮ್ಮಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು, ನಮ್ಮ ಪಕ್ಕದ ರಾಜ್ಯಗಳೆಲ್ಲ ಮಹಾರಾಷ್ಟ್ರ ಎಲ್ಲ ಬರ್ತಾರೆ, ಜಮ್ಮು ಕಾಶ್ಮೀರ್ ಮತ್ತು ಮೇಘಾಲಯ, ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ 10ಕ್ಕಿಂತ ಹೆಚ್ಚು ಕೃಷಿ ಸಚಿವರು ಪಾಲ್ಗೊಳ್ಳುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಇದ್ರೆ ಬೇರೆ ಬೇರೆ ದೇಶ ಅಂದ್ರೆ ಜರ್ಮನ್ದಿಂದ ಬರೋದು ಕನ್ಫರ್ಮ್ ಮಾಡಿದ್ದಾರೆ, ತಾಂಜೇನಿಯಾ, ಕೀನಿಯಾ, ಸ್ವಿಟ್ಜರ್ಲ್ಯಾಂಡ್, ಹೀಗೆ 16ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಕಾರ್ಯಕ್ರಮದಲ್ಲಿ ನಮ್ದೇನು ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸುವಂತ ನಿರೀಕ್ಷೆಯನ್ನ ಮಾಡಿದೀವಿ. ಸರ್, ಈಗ ಇಷ್ಟೊಂದು ಸಾಕಷ್ಟು ಮಾಹಿತಿ ನೀಡಿದ್ರ ಸಿರಿಧಾನ್ಯ ಮೇಳದ ಬಗ್ಗೆ ಮತ್ತು ಸಿರಿಧಾನ್ಯಗಳ ಒಂದು ಬಳಕೆಯ ಮತ್ತು ಬೆಳೆಗಾರರಿಗೂ ಮತ್ತು ಬಳಸೋರಿಗೂ ಸಹ ಬಹಳ ಮುಖ್ಯವಾದ ಒಂದು ಮಾಹಿತಿ ಕೊಟ್ಟಿದ್ದೀರಾ. ಕೊನೆಯದಾಗಿ ನಮ್ಮ ರೈತರಿಗೂ ಸಹ ಮತ್ತೆ ನಮ್ಮ ನಾಗರಿಕರಿಗೆ ಅಥವಾ ಸಿರಿಧಾನ್ಯ ಬಳಸುವಂತರಿಗೆ ಸಂದೇಶವನ್ನು ಕಿವಿ ಮಾತಿನ ಮೂಲಕ ಏನಾದ್ರು ಕೊಡಬೇಕು ಅಂದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ತಾವು? ಏನಿಲ್ಲ, ರಾಜ್ಯಾದ್ಯಂತ ರೈತರು ಏನಿದ್ದಾರೆ, ನಮ್ಮ ರಾಜ್ಯ ರಾಜಸ್ಥಾನದ ನಂತರ ಹೆಚ್ಚು ಬರ ಬೀಳುವಂತ ರಾಜ್ಯ. ಹೆಚ್ಚೆಚ್ಚು ರೈತರು ಈ ಸಿರಿಧಾನ್ಯಗಳನ್ನು ಬೆಳೆಯುವ ಮೂಲಕ ಸಿರಿಧಾನ್ಯ ಬೆಳೆಯೋದಕ್ಕೆ ಉತ್ತೇಜನವನ್ನು ಪಡೆದು ಅವ್ರು ಮಾಡಬೇಕು. ಎರಡನೇದ್ದು, ಈ ಸಿರಿಧಾನ್ಯದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದ್ರೆ ನಾವು 23, 24, 25 ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳುವಂಥದ್ದು ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನಾನು ಇಲಾಖೆ ವತಿಯಿಂದ ಪ್ರತಿಯೊಬ್ಬರನ್ನ ಕೋರ್ತೇನೆ. ನೋಡಿದ್ರೆ ರೈತ ಬಾಂಧವರೇ, ಸಿರಿಧಾನ್ಯಗಳು ಮತ್ತು ಸಾವಯವ ಉತ್ಪನ್ನಗಳು ನಮ್ಮ ಆರೋಗ್ಯ ಪದ್ಧತಿಯಲ್ಲಿ ಮತ್ತು ನಮ್ಮ ಆಹಾರದಲ್ಲಿ ಎಷ್ಟು ಮಹತ್ತರವಾದ ಒಂದು ಪಾತ್ರ ವಹಿಸುತ್ತವೆ. ಅಷ್ಟೇ ಅಲ್ಲ, ನೀವು ಸಿರಿಧಾನ್ಯಗಳು ಬೆಳೆದ್ರೆ ಮಾರುಕಟ್ಟೆಯ ಒಂದು ಸಂಪರ್ಕ ಸಿಗೋದಿಲ್ಲ ಅನ್ನೋ ಒಂದು ಭಾವನೆ ಇತ್ತು. ಸೊ ಎಲ್ಲ ಒಂದು ಉತ್ತರಗಳಿಗೆ ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2025 ಜನವರಿ 23, 24, 25ರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರವಾಸಿನಿ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ಎಲ್ಲರೂ ನೀವು ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಎಲ್ಲ ಬಂಧು ಬಳಗದವರಿಗೆ ಕರೆದುಕೊಂಡು ಬನ್ನಿ, ಮತ್ತೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್, ರೈತ ಬಾಂಧವರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ.
ನಮಸ್ಕಾರ.